ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕಬೇಕು, ಜಾಬ್ ಲೊಕೇಶನ್ ಎಲ್ಲಿರುತ್ತೆ, ವಿದ್ಯಾರ್ಹತೆ ಏನಾಗಿರಬೇಕು, ವಯೋಮಿತಿ ಎಷ್ಟಿರಬೇಕು, ಇದೆಲ್ಲದ್ರ ಬಗ್ಗೆ ನಾನು ವಿವರನ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನಾನು ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋನ ಶುರು ಮಾಡೋಣ. ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂದ್ರೆ IGR ಕರ್ನಾಟಕದವರು ಪಿಯೂನ್ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ. ಗ್ರೂಪ್ ಡಿ ಪಿಯೂನ್ ಹುದ್ದೆ ಆಗಿರುತ್ತೆ. ಇದು ಎಲ್ಲಿದೆ ಅಂತ ಹೇಳೋದಾದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಉದ್ಯೋಗ ಸ್ಥಳ ಇರುತ್ತೆ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ 10th ಅಥವಾ SLC ಅಂತ ಏನ್ ಹೇಳ್ತೀವಲ್ಲ ಆಗಿರ್ಬೇಕಾಗತ್ತೆ. ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅಪ್ಲಿಕೇಶನ್ ನ ಹಾಕೋಬಹುದು. ಅಪ್ಲಿಕೇಶನ್ ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ನ ಹಾಕಬೇಕಾಗತ್ತೆ. ಆಫ್ಲೈನ್ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳಿದ್ರೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೋದು ಅಪ್ಲಿಕೇಶನ್ನ, ಅಥವಾ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೋದು, ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು, ಕೊರಿಯರ್ ಕೂಡ ಮಾಡಬಹುದು. ಇದಿಷ್ಟು ಆಫ್ಲೈನ್ ಪ್ರೋಸೆಸ್ ಆಗಿರುತ್ತೆ. ಎಲ್ಲಿಗೆ ಕಳಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಆಫೀಸ್ ಆಫ್ ದ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಕಮಿಷನರ್ ಆಫ್ ಸ್ಟ್ಯಾಂಪ್ಸ್, ರೆವೆನ್ಯೂ ಬಿಲ್ಡಿಂಗ್ 8th ಫ್ಲೋರ್, KG ರೋಡ್, ಬೆಂಗಳೂರು 560009. ಇಲ್ಲಿಗೆ 28 ಫೆಬ್ರವರಿ 2025 ಒಳಗಡೆ ಕಳಿಸ್ಕೊಡ್ಬೇಕಾಗತ್ತೆ. ಈ ಅಪ್ಲಿಕೇಶನ್ ಫಾರಂ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಯಾಲ್ರಿ 27,000ದಿಂದ ಹಿಡಿದು 46,675 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫಾರಂ ಫಿಲಪ್ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನ ನೀವು ತೆಗೆದಿಟ್ಕೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಲಿಸ್ಟ್ ಮಾಡೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಒಂದ್ಸಲ ವಿವರಿಸ್ತೀನಿ. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ನ ಅಗತ್ಯ ಇರುತ್ತೆ. ಇದ್ರ ಒಂದು ಜೆರಾಕ್ಸ್, ಎಲ್ಲಾದ್ರದ್ದು ಡಾಕ್ಯುಮೆಂಟ್ ಇಂದ ಒಂದು ಜೆರಾಕ್ಸ್ ಕಾಪಿ ತೆಗೆದಿಟ್ಕೊಂಡಿರಿ. ಯಾಕಂದ್ರೆ ಆಫ್ಲೈನ್ ಮೂಲಕ ಕಳಿಸ್ಬೇಕಾಗುತ್ತೆ. ಅಪ್ಲಿಕೇಶನ್ ಫಾರಂ ಜೊತೆ ಪಿನ್ ಮಾಡಿ ಕಳಿಸ್ಬೇಕಾಗುತ್ತೆ. ನೆಕ್ಸ್ಟ್, ID ಪ್ರೂಫ್, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡೋದಕ್ಕೆ ID ಪ್ರೂಫ್ ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ನ ಫೋಟೋವಿನ ಅಗತ್ಯ ಇರುತ್ತೆ. ನೆಕ್ಸ್ಟ್, ಕಾಸ್ಟ್ ಸರ್ಟಿಫಿಕೇಟ್. ನೀವ್ಯಾದ್ರೂ ರಿಸರ್ವೇಶನ್ ಅಂದ್ರೆ SC ST ಮತ್ತೆ OBC ಕ್ಯಾಟಗರಿ ಈ ತರ ಯಾವ್ದಾರ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂತ ಹೇಳಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ. ಓಕೆನಾ. ನೆಕ್ಸ್ಟ್, PWD ಅಂದ್ರೆ ನೀವು ಏನಾದ್ರೂ ಡಿಸಬಿಲಿಟಿ, ಪರ್ಸನ್ ವಿತ್ ಡಿಸಬಿಲಿಟಿ ಇದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಗತ್ಯ ಇರುತ್ತೆ. ನೆಕ್ಸ್ಟ್, ಎಕ್ಸ್ ಸರ್ವಿಸ್ ಮೆನ್ ಆದ್ರೆ ನಿಮಗೆ ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದರ ರಿಕ್ವೈರ್ಡ್ ಸರ್ಟಿಫಿಕೇಟ್ಸ್ ನ ಬೇಕಾಗುತ್ತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಅದರ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಮತ್ತೆ ಗೌರ್ಮೆಂಟ್ ಆಫೀಸ್ ನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದರಲ್ಲಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ. ಅದನ್ನ ಫಿಲಪ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ನಂತರ. ನೆಕ್ಸ್ಟ್, ನಡತೆ ಪ್ರಮಾಣ ಪತ್ರ ಇದಕ್ಕೆ ಬೇಕಾಗಿರುತ್ತೆ. ಒಂದು ಇಬ್ಬರಿಂದ ಸೈನ್ ಹಾಕಿ, ಸಿಗ್ನೇಚರ್ ಹಾಕಿ ನಡತೆ ಪ್ರಮಾಣ ಪತ್ರ ಇರುತ್ತೆ. ಓಕೆನಾ. ಇದಿಷ್ಟು ಡಾಕ್ಯುಮೆಂಟ್ಸ್ ನ ಬೇಕಾಗುತ್ತೆ. ನಾನು ನಿಮಗೆ ಮುಂಚೆನೆ ಹೇಳಿದ್ನಲ್ಲ ಯಾವ್ದ್ರ ಮೂಲಕ ಕಳಿಸ್ಬೋದು ಅಂತ. ರಿಜಿಸ್ಟರ್ ಪೋಸ್ಟ್, ಸ್ಪೀಡ್ ಪೋಸ್ಟ್, ಅಥವಾ ಎನಿ ಅದರ್ ಸರ್ವಿಸ್ ಅಂದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಬೋದು. ನೀವು ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದ್ಸಲ ಇದು ಅಪ್ಲಿಕೇಶನ್ ಫಾರಮ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಅಪ್ಲಿಕೇಶನ್ ಫಾರಂ. ಓಕೆ. ನೋಂದಣಿ ಮಹಾವೀಕ್ಷಕರು ಮತ್ತೆ ಮುದ್ರಣಾಂಕಗಳ ಆಯುಕ್ತರು, ಅದೇ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಮತ್ತೆ ಇಲ್ಲಿ ಈ ನಮೂನೆಯಲ್ಲಿ ಕೇಳಿರುವ ಪ್ರತಿಯೊಂದು ಪ್ರಶ್ನೆಗೂ ಅಕ್ಷರದಲ್ಲಿ ಉತ್ತರಿಸಬೇಕು, ವರ್ಡ್ಸ್ ಅಲ್ಲಿ. ಕೊಟ್ಟಿರುವ ಮಾಹಿತಿ ಅಪೂರ್ಣವಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಬಹುದಾಗಿದೆ. ನೀವೇನಾದ್ರೂ ಇನ್ಫಾರ್ಮೇಶನ್ ರಾಂಗ್ ಫಿಲಪ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ. ಅಧಿಸೂಚನೆಯಲ್ಲಿ ಕೇಳಿರುವ ಪ್ರಮಾಣ ಪತ್ರಗಳು ಮತ್ತು ಅಂಕಪಟ್ಟಿಗಳನ್ನು ಪ್ರತಿಯನ್ನು ಅರ್ಜಿಗೆ ಲಗತ್ತಿಸಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲ್ಪಡುವುದು. ಅಂದ್ರೆ ಲಗತ್ತಿಸದಿದ್ದಲ್ಲಿ, ನೀವೇನಾದ್ರು ಮಾರ್ಕ್ಸ್ ಕಾರ್ಡು ಎಲ್ಲ ಇದಕ್ಕೆ ಅಟ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಹೆಸರು, ಅಭ್ಯರ್ಥಿಯ ಹೆಸರು, ಅಂಚೆ ವಿಳಾಸ, ನಿಮ್ಮ ಅಡ್ರೆಸ್ಸು, ನೀವು ಡೇಟ್ ಆಫ್ ಬರ್ತ್, ಯಾವ ಊರು, ಯಾವ ಪಟ್ಟಣ,
ತಾಲೂಕು ಯಾವುದು, ಜಿಲ್ಲೆ, ರಾಜ್ಯ ಇದಿಷ್ಟು ಮೆನ್ಷನ್ ಮಾಡಬೇಕು. ಮತ್ತೆ ಲಿಂಗ ಜೆಂಡರ್ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಯಾವುದಿದ್ರೂ ಫಿಲಪ್ ಮಾಡಬೇಕು. ವೈವಾಹಿಕ ಸ್ಥಿತಿ ಮದುವೆ ಆಗಿದ್ರೆ ವಿವಾಹಿತರು, ಮದುವೆ ಆಗಿಲ್ಲ ಅಂದ್ರೆ ಅವಿವಾಹಿತರು. ನೆಕ್ಸ್ಟ್ ಧರ್ಮ, ಮತ್ತೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾದ್ರೆ ಇಲ್ಲಿ ಡೀಟೇಲ್ಸ್ನ ಫಿಲಪ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕು. ಭಾರತೀಯ ಪೌರರೇ ಹೌದಾಗಿದ್ರೆ ಹೌದು, ಮತ್ತೆ ಭಾರತೀಯ ಪೌರತ್ವದ ವಿವರ ಕೊಡಿ. ಅಂಗವಿಕಲರೇ ಅದರಾಗಿದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮಾಜಿ ಸೈನಿಕರೇ ಅದಾಗಿದ್ರೆ ಎಕ್ಸ್ ಸರ್ವಿಸ್ ಮನ್ ಸರ್ಟಿಫಿಕೇಟು. ಸ್ಥಳೀಯ ಅಭ್ಯರ್ಥಿಯೇ ಲೋಕಲ್ ಅಲ್ಲೇ ಇರುವಂತಹವರ. ಅನುಸೂಚಿತ ಜಾತಿಗೆ ಸೇರಿದವರೇ SC ಅಥವಾ STಗೆ ಸೇರಿದವರಾಗಿದ್ರೆ ಇಲ್ಲಿ ಡೀಟೇಲ್ಸ್ ಫಿಲಪ್ ಮಾಡಿ ಕಾಸ್ಟ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರನ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ SSLC ಕಡ್ಡಾಯ ಅಂತ ಹೇಳಿದ ಮುಂಚೆನೆ. ಯಾವ ವರ್ಷ ಯಾವ ತಿಂಗಳಲ್ಲಿ ಉತ್ತೀರ್ಣರಾದಿರಿ, ಯಾವ ತಿಂಗಳಲ್ಲಿ ಯಾವ ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ, ಮತ್ತೆ ಎಷ್ಟನೇ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರಿ, ಎಷ್ಟು ಅಟೆಂಪ್ಟ್ ತಗೊಂಡಿದ್ದೀರಾ, ಪಡೆದಿರುವ ಅಂಕ ಎಷ್ಟು ಮಾರ್ಕ್ಸು, ಕನಿಷ್ಠ ನಿಗದಿತ ಅಂಕಗಳು, ಮಿನಿಮಮ್ ಎಷ್ಟು ಮಾರ್ಕ್ಸು, ಶೇಕಡ ಎಷ್ಟು ಅಂದರೆ ಪರ್ಸೆಂಟೇಜು, ಪಡೆದ ದರ್ಜೆ ಎಷ್ಟು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರಾ ಆ ಥರ. ನೆಕ್ಸ್ಟ್ ಈ ಹಿಂದೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿಬಿರೆ, ಮುಂಚೆ ಯಾವುದಾದ್ರೂ ಗೌರ್ಮೆಂಟ್ ಆಫೀಸಲ್ಲಿ ಮಾಡಿದ್ರೆ ಹೌದು ಅಂದದಲ್ಲಿ ಮಾಹಿತಿ ಒದಗಿಸುವುದು. ಓಕೆ. ತಂದೆ ತಾಯಿ ಪತ್ನಿ ಬಗ್ಗೆ ವಿವರ. ತಂದೆ ಬದುಕಿದ್ದರೆ ಅವರ ಹೆಸರು, ಅಂಚೆ ವಿಳಾಸ, ವೃತ್ತಿ. ತಾಯಿ ಬದುಕಿದ್ದರೆ ಅವರ ಹೆಸರು, ಅಂಚೆ ವಿಳಾಸ, ವೃತ್ತಿ. ತಂದೆ ತಾಯಿ ಇಬ್ಬರು ಬದುಕಿದಿಲ್ಲದಿದ್ದರೆ ನಿಮ್ಮ ಪೋಷಕರ ವಿವರ, ಹೆಸರು, ಅಂಚೆ ವಿಳಾಸ, ವೃತ್ತಿ. ಮದುವೆಯಾದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿಯ ಬಗ್ಗೆ ವಿವರ, ಹೆಸರು, ಅಂಚೆ ವಿಳಾಸ, ವೃತ್ತಿ. ಈ ಕೆಳಗಿನ ದಾಖಲೆಗಳನ್ನು ನಿಮಗೆ ಅನ್ವಯಿಸುವ ಮಟ್ಟಿಗೆ ಅರ್ಜಿಗೆ ಲಗತ್ತಿಸಬೇಕು. ಅವುಗಳನ್ನು ಲಗತ್ತಿಸಲಾಗಿದೆಯೇ, ಹೌದು ಅಥವಾ ಇಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ. ನೀವು ಇದುವರೆಗೆ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಿದ್ದಾರೆ, ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಅದು ಇಲ್ಲಿ ಪ್ರಮಾಣ ಪತ್ರನ ಕೊಡಬೇಕಾಗುತ್ತೆ. ಇತ್ತೀಚಿನ ವಿದ್ಯಾಭ್ಯಾಸ ಮಾಡಿದ ಶಾಲೆ ಮುಖ್ಯಸ್ಥರ ನಿಮ್ಮ ನಡತೆ ಮತ್ತು ಪೂರ್ವೋತ್ತರ ಬಗ್ಗೆ ಪ್ರಪತ್ರ 2ರಲ್ಲಿ ಇರುವಂತೆ ನೀಡಿದ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇಂದ ಅಲ್ಲಿಂದ ಡಿಪಾರ್ಟ್ಮೆಂಟಲ್ಲಿ ಸೈನು ಸೀಲು ಹಾಕ್ಸ್ಕೊಂಡು ಬರಬೇಕಾಗುತ್ತೆ. ಅದಕ್ಕೊಂದು ಫಾರ್ಮ್ಯಾಟ್ ಕೊಟ್ಟಿದೆ. ವಾಸಿಸಿರುವ ಸ್ಥಳದ ಇಬ್ಬರು ಗಣ್ಯ ವ್ಯಕ್ತಿಗಳು ನಿಮ್ಮ ನಡತೆ ಮತ್ತು ಪೂರ್ವೋತ್ತರಗಳ ಬಗ್ಗೆ ಪ್ರಪತ್ರ 2ರಲ್ಲಿ ಇರುವಂತೆ ನೀಡಿದ 6 ತಿಂಗಳ ಹಳೆಯದಲ್ಲದ ಪ್ರಮಾಣ ಪತ್ರ, ಅದೇ ನಡತೆ ಪ್ರಮಾಣ ಪತ್ರ ಹೇಳಿದ್ನಲ್ಲ ಅದು. ಮತ್ತೆ 8ನೇ ಕಾಲಂನಲ್ಲಿ ನೀವು ಕಾಣಿಸಿರುವ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಸಂಬಂಧಪಟ್ಟ ಪ್ರಾಧಿಕಾರಗಳು ನೀಡಿದ ಪ್ರಮಾಣ ಪತ್ರ, ಅದೇ ಮಾರ್ಕ್ಸ್ ಕಾರ್ಡು ಅವೆಲ್ಲ ಅಟ್ಯಾಚ್ ಮಾಡಬೇಕಾಗತ್ತೆ. ಏನೇನು ಅಟ್ಯಾಚ್ ಮಾಡಿದ್ದೀರಾ ಅಂತ ಇಲ್ಲಿ ದಾಖಲೆಗಳ ಪಟ್ಟಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ವಿರುದ್ಧ ಯಾವ್ದಾದ್ರು ಕೇಸು ಏನಾದ್ರು ನಡೀತಾ ಇದ್ರೆ ಇಲ್ಲಿ ಹೌದು ಅಂತಿದ್ರೆ ಅದಕ್ಕೆ ಡೀಟೇಲ್ಸ್ ಫಿಲಪ್ ಮಾಡಬೇಕಾಗುತ್ತೆ. ವಿಶ್ವವಿದ್ಯಾಲಯದಿಂದ ಯಾವ್ದಾದ್ರು ಡಿಬಾರ್ ಆಗಿದ್ರೆ ಎಕ್ಸಾಮ್ ಬರೀತಾ ಅದನ್ನ ಹೌದು ಆಗಿದ್ರೆ ಇಲ್ಲಿ ಡೀಟೇಲ್ಸ್ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಫಿಲಪ್ ಮಾಡಿ. ಇಲ್ಲಿ ನೀವು ಎಂದಾದರೂ ಸೇವೆಯಿಂದ ವಜಾಗೊಳಿಸಲ್ಪಟ್ಟಿರುವಿರೆ, ನೀವು ಮುಂಚೆ ಎಲ್ಲಿಂದನಾದ್ರು ವಜಾಗೊಳಿಸಲ್ಪಟ್ಟಿದ್ರೆ ಇಲ್ಲಿ ಡೀಟೇಲ್ಸ್ ಫಿಲಪ್ ಮಾಡಿ. ಇನ್ನಿತರ ಏನಾದರೂ ಮಾಹಿತಿ ಕೊಡಬೇಕು ಅಂತಿದ್ರೆ ಇಲ್ಲಿ ಕೊಡಿ. ಮತ್ತೆ ಇಲ್ಲಿ ಘೋಷಣೆಯನ್ನ ಓದ್ಕೊಳ್ಳಿ, ಸ್ಥಳ, ದಿನಾಂಕ ಮತ್ತೆ ಅಭ್ಯರ್ಥಿಯ ಸಹಿ. ಓಕೆನಾ, ಇದಿಷ್ಟು ಅಪ್ಲಿಕೇಶನ್ ಫಿಲಪ್ ಮಾಡೋದ್ರ ವಿವರ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಮ್ಮು, ಅಫಿಷಿಯಲ್ ನೋಟಿಫಿಕೇಶನ್ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವು ಆ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ತಪ್ಪಾದ್ರೆ ರಿಜೆಕ್ಟ್ ಮಾಡ್ತಾರೆ. ಇದು 2 ಅಪ್ಲಿಕೇಶನ್ ಫಾರಮ್ಮು ಅಫಿಷಿಯಲ್ ನೋಟಿಫಿಕೇಶನ್ ಎರಡನ್ನೂ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರೋ ಟೆಲಿಗ್ರಾಮ್ ಚಾನಲ್ನಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಲ್ಲಿಂದ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ ಎರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ್ರಿ ಇವಾಗ ಅಫಿಷಿಯಲ್ ವೆಬ್ಸೈಟ್ ಏನಾದ್ರು ಬೇಕು ಅಂತ ಹೇಳಿದ್ರೆ igr.karnataka.gov.in ಒಂದು ಹುದ್ದೆ ಖಾಲಿ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 28 ಜನವರಿ 2025, ಕೊನೆಯ ದಿನಾಂಕ 28 ಫೆಬ್ರವರಿ 2025. ಇನ್ನು ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವರಿಗೆ ಈ ವಿಡಿಯೋನ ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ.